ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾಟಿ ಸ್ಟೈಲ್ ರೆಸಿಪೀಸ್ ಆ್ಯಂಡ್ ಜಾಯ್ ಆಫ್ ಕ್ರಿಯೇಟಿವಿಟಿಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಜೀವಿತಾ ಗೌಡ. ಇವತ್ತು ಅರ್ಧ ಕಪ್ ಗೋಧಿ ಹಿಟ್ಟಿಂದ ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನೋಡೋದಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಹಂಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್, ಕಾಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ವಿಡಿಯೋಸ್ ಬೇಕಾದರೆ ಕೇಳಿ, ಖಂಡಿತ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಂದು ಬಟ್ಲು ತೊಗೊಂಡು ಒಂದು 5-6 ಗ್ಲಾಸ್ ನೀರು ಹಾಕ್ಕೊಂಡು 2 ಉಂಟೆ ಬೆಲ್ಲ ಅದರಲ್ಲಿ ಹಾಕೋಬೇಕು. ಅಂದರೆ ಯಾವುದೇ ರೀತಿ ಪಾಕ ಬರಬೇಕು ಆ ಥರ ಏನೂ ಇಲ್ಲ, ಜಸ್ಟ್ ಬೆಲ್ಲ ಕರ್ಗೋವರೆಗೂ ಬಿಡಬೇಕಷ್ಟೇ. ಮತ್ತು ಇನ್ನೊಂದು ಬಟ್ಲು ತೊಗೊಂಡು ಅದನ್ನು ಕ್ಲೀನಾಗಿ ಸ್ಟ್ರೈನ್ ಮಾಡ್ಕೋಬೇಕು. ನಾವು ಎಷ್ಟೇ ಹಂಗೆ ಮಾಡ್ಕೋಬೋದು, ಬಟ್ ಏನಿಲ್ಲ, ಅದರಲ್ಲಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಗಲೀಜು ಅನ್ನೋದಿರುತ್ತೆ. ಅದರಿಂದ ನಾನು ಸ್ಟ್ರೈನ್ ಮಾಡಿಕೊಂಡೆ ನಾನು ಹಾಕೋದು ಯಾವಾಗ ಮಾಡಿದ್ರು. ಈಗ ಸ್ಟ್ರೈನ್ ಮಾಡ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ನಾವು ಸೋಸ್ಕೊಂಡಿಟ್ಟಿರ್ತೀವಲ್ಲ ಅದೇ ಬಟ್ಲನ್ನೇ ತೊಗೊಂಡು ಒಂದು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚೂರು ಉಂಡೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಬೆಲ್ಲನ ಕರಗಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಈಗ ನಾವು ಗೋಧಿ ಹಸಿಟ್ಟನ್ನ ಚೆನ್ನಾಗಿ ಗಂಟಿಲ್ದೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಹಸಿಟ್ಟನ್ನ ಆ ಬೆಲ್ಲದ ನೀರಲ್ಲಿ ಹಾಕ್ಬಿಟ್ಟು ಗಂಟಿಲ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೊಂದು ಸ್ವಲ್ಪ ಏಲಕ್ಕಿ, ಈಗ ಚಿಕ್ಕದೊಂದು ಬಾಣಲಿ ತೊಗೊಂಡು ಒಂದು ಸ್ವಲ್ಪ ತುಪ್ಪ, ದ್ರಾಕ್ಷಿ ಗೋಡಂಬಿನ ಹುರಿದ್ಬಿಟ್ಟು ಅದಕ್ಕೆ ಹಾಕಿದ್ರೆ ಗೋಧಿ ಹಿಟ್ಟಿನ ಪಾಯಸ ರೆಡಿ ಆಗುತ್ತೆ. ಇದಕ್ಕೆ ನೀವು ಬೇಕಾದರೆ ಹಾಲು ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು.